Maja Takis, Maja Takis, Maja Takis, Maja Takis. Chocolate dari jadi kalau begitu begini. Kerem Cimeri yang kita keramentan begini. Sekali jangan maja bangun dua kecil kecil. Nagira kerja sejana, nagisi kita hidayana. Nagira kerja sejana, nagisi kita hidayana. Okay. How are you, Mr. Lankesh? Super, Mr. Lankesh. How are you, audience? How are you, Noise Pollution? Super. How are you, Susendra? Super. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ. ಕೂತ್ಕೊಳ್ಳಿ. ಹಾ, ನಿನ್ನೆ ತರಲೆ ಎಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವತ್ತು ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಇವತ್ತಿನ ತರಲೆ ಹೆಂಗಿರುತ್ತೆ ನೋಡೋಣ. ಆರ್ ಯು ಪೀಪಲ್ ರೆಡಿ? ಯುಗಾದಿ ಆಯ್ತು, ಬೇವು ಬೆಲ್ಲ ತಿಂದ್ವಿ, ಫುಲ್ ಮಜಾ ಮಾಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ನೀವೇನ್ ಮಾಡಿದ್ರಿ? ನಾವು ದಬಾಕೊಂಡಿದ್ವಿ. ರಜಾ ಆಯ್ತಲ್ಲ, ಆರಾಮಾಗಿ ಹಬ್ಬ ಸ್ಪೆಷಲ್. ಹಾ, ನೀ ಹಬ್ಬದ ದಿನ ಏನೇನ್ ಮಾಡ್ತೀಯಪ್ಪ ನೀನು? ಫೋನ್ ಅಲ್ಲಿ ಇರೋದ್ ಬಿಟ್ಟು ಅಲ್ಟೆ ಹೊಡಿತಾ ಇರ್ತೀರಾ? ನಾನು ಆಕ್ಚುಲಿ ಮನೇಲಿದ್ರೆ ಫೋನ್ ಎಲ್ಲ ಯೂಸ್ ಮಾಡದ. ಹಬ್ಬದ ದಿನ ವರ್ಕೌಟ್ ಮಾಡ್ತಾಳೆ, ಜಿಮ್ ಹೋಗ್ತಾಳೆ. ಅದು ಎವ್ರಿ ಡೇ. ಮನೇಲಿ ಇರ್ತೀನಿ, ಊಟ ಮಾಡ್ತೀನಿ. ಅದೇ ಡಯಟ್ ಹೆಸರಲ್ಲಿ ಅನ್ನ ಸಾಂಬಾರು ಅಷ್ಟೇ, ಇನ್ನೇನಿಲ್ಲ. ಮೊಸರನ್ನ ಅಷ್ಟೇ. ವೆರಿ ಗುಡ್. ಅದ್ ಅವ್ರ ಡಯಟ್ ಹೇಳ್ತಿದಾರೆ ನಂಗೆ. ತಾವೇನ್ ದಬಾಕ್ತೀರಾ ಹೇಳಿ ಹಬ್ಬದ ದಿನ? ನಾನಾ ಅಳ್ತಾ ಇರ್ತೀನಿ. ಯಾಕೆ? ನನ್ ಗೊಂಬೆ ಕಳ್ದೋಗಿದ್ದಾಳಲ್ಲ, ಸೊ ಹಾಗಾಗಿ ಶೂಟಿಂಗ್ ಅಲ್ಲಿ ಅಳ್ತಾ ಇದ್ದೆ ನಾನು. ಓ, ಹಬ್ಬ ಆಚರ್ಸಕ್ ಆಗ್ಲಿಲ್ಲ. ಗೊಂಬೆ ಗೊತ್ತಿಲ್ಲ, ನಮ್ಮ ಹತ್ರ ಚೊಂಬೆ ಇದೆ, ಬೇಕಾ? ನೋಡ್ರಿ. ಹಾ, ಸೊ ಅದಕ್ಕೆ ಅಳ್ತಾ ಇರ್ತೀರ ತಾವು? ಹೌದು, ಅಳ್ತಾ ಇದ್ದೆ. ಹಾ, ಇವಾಗಿಲ್ಲ. ಇಲ್ಲ. ಹೊಸ ಗೊಂಬೆ ಸಿಕ್ತಾ? ಹೊಸ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದೀವಿ. ಹುಡುಕ್ತಾ ಇದೀರಾ? ವೆರಿ ಗುಡ್. ಕಿನ್ನರಿ, ಈಗ ಹೇಳಮ್ಮ, ಹಬ್ಬ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಹೆಂಗೆ? ಚೇಂಜ್ ಹಂಗೆ. ಅಲ್ಲ, ನೀವೇನ್ ಮಾಡಿದ್ರಿ ಅಂತ ಹೇಳಲೇ ಇಲ್ಲ. ತಗೊಂಡಿದ್ದೆ ಹೇಳಿಲ್ವಾ? ಅಷ್ಟೇನಾ? ಅಷ್ಟೇ. ಓಕೆ, ಇವಾಗ ಸೀರಿಯಲ್ ಬಗ್ಗೆ ಮಾತಾಡಿದ್ದು ಅದೆಲ್ಲ ಓಕೆ, ಅದನ್ನೆಲ್ಲ ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀವಿ. ಲೆಟ್ ಮೀ ಸ್ಪೀಕ್ ಟು ಯು ಇಂಡಿವಿಜುವಲಿ. ಅಂದ್ರೆ ನೀವಾಗಿ ಏನ್ ಮಾಡ್ತೀರಾ ಅಂತ. ಲಚ್ಚಿ, ಈ ಬೈಕಲ್ಲಿ ಹೋಗ್ಬೇಕಾದ್ರೆ ಈ ಹುಡುಗರಿಗೆ ಚಮಕ್ ಕೊಡೋದು, ಬೈಕಲ್ಲಿ ಓವರ್ಟೇಕ್ ಮಾಡೋದು, ಇವೆಲ್ಲ ತುಂಬಾ ಇಷ್ಟ ಅಂತಲ್ಲ, ಯಾಕೆ ಸೋಕಿ? ಅದು ಯಾಕೆ ಅಂದ್ರೆ ನಾನು ಸೋಲೋ ಡ್ರೈವರ್ ಆಗಿದ್ರೆ ಮಾತ್ರ, ಸೋಲೋ ರೈಡರ್ ಆಗಿದ್ರೆ ಮಾತ್ರ ಇಷ್ಟ. ಯಾರಾದ್ರೂ ಹಿಂದೆ ಕೂತಿದ್ರೆ ಓವರ್ಟೇಕ್ ಮಾಡಕ್ ಆಗಲ್ವಲ್ಲ. ಹಂಗೆ. ಕರೆಕ್ಟ್. ಅದು ಓವರ್ಟೇಕ್ ಮಾಡಿದ್ರೆ ನಾನು ಹೆಂಗೆ ಅಂದ್ರೆ ಅಲ್ಲಿ ಹುಡುಗರು ಡಬಲ್ಸ್ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ. ಅವ್ರು ಸೋಲೋ ರೈಡರ್ ಆಗಿದ್ರೆ ನನ್ಗೆ ಆಬ್ವಿಯಸ್ಲಿ ನನ್ಗೆ ಓವರ್ಟೇಕ್ ಮಾಡಕ್ ಆಗಲ್ಲ. ಸುಮ್ನೆ ಅವ್ರು ಡಬಲ್ಸ್ ಹೋಗ್ತಾ ಇದ್ರೆ ಅವ್ರ ಪಕ್ಕನೆ ಹೋಗ್ತೀನಿ. ಸುಮ್ನೆ ಹೆಂಗ್ ನೋಡ್ಕೊಂಡ್ ಬೇಕಂತ ಸ್ಪೀಡ್ ಮಾಡೋದು, ರೈಸ್ ಮಾಡೋದು, ಅದೆಲ್ಲ ಮಾಡ್ತಾ ಇರ್ತೀನಿ. ಅದ್ರ ಸ್ವಲ್ಪ ಇಷ್ಟ ನನಗೆ. ವೆರಿ ಗುಡ್. ಕಿನ್ನರಿ, ತಮಗೆ ಹಾವು ಅಂದ್ರೆ ತುಂಬಾ ಇಷ್ಟ ಅಂತಲ್ಲ? ನನಗೂ ಹಾವು ಅಂದ್ರೆ ತುಂಬಾ ಇಷ್ಟ. ಐ ಲವ್ ಸ್ನೇಕ್ಸ್. ಗೊತ್ತಾ? ಯಾವ ಹಾವು ಇಷ್ಟ ತುಂಬಾ ತಮಗೆ? ಎಲ್ಲ ಹಾವು ಇಷ್ಟ. ಯಾಕೆ? ಎಲ್ಲಿಂದ ಶುರು ಆಯ್ತು ಈ ಹಾವಿನ ಒಂದು ಅಂದ್ರೆ ತುಂಬಾ ಸಣ್ಣಗಿರುವಾಗಿಂದನೂ ಇಷ್ಟ. ಹಾ, ಅಂದ್ರೆ ಅದು ಹಾವ್ದು ಟೆಕ್ಸ್ಚರ್ಸ್ ಸೊ ಡಿಫ್ರೆಂಟ್ ಆಗಿರುತ್ತಲ್ಲ ಒಂದ್ ಹಾವು. ಸೊ ಅದಿಷ್ಟ ನನ್ಗೆ. ವೆರಿ ಗುಡ್. ಅದ್ರ ಮೇಲ್ಗಡೆ ಇರೋ ಟೆಕ್ಸ್ಚರ್ಸ್ ಎಲ್ಲ ತುಂಬಾ ಇಷ್ಟ. ಏನ್ ಹಾವು ಕಂಡ್ರೆ ಭಯ ಇಲ್ಲ? ಏನ್ ಕಂಡ್ರೆ ಭಯ? ಪಲ್ಲಿ. ಪ್ಲಾಸ್ಟಿಕ್ ಅದು. ತಿಪ್ಕ, ಅದಕ್ಕೆ ಕೊಟ್ಟಿದ್ರ? ನಿಜವಾದ ಜೇಬಲ್ ಇಟ್ಕೊಂಡಿರ್ತೀನಿ. ನಿಜವಾದ್ ಬೇಕಾ? ಎಲ್ಲಿಟ್ಟಿದ್ರು? ಎಲ್ಲ ಹಾವು ಎದ್ರಲ್ಲ, ಇದ್ಯಾವ್ದಪ್ಪ ಅಲ್ಲಿಗೆ ಹೆಸರುಕೊಂಡು ಅದ್ರಲ್ಲಿ ಇಲ್ಲ. ತಗೋಬೇಕು, ಅದಕ್ಕೆ ಕೊಟ್ಟಿರ. ಬ್ಯಾಟ್ರಿ ಇಟ್ಕೋ. ಏನ್ ಜನ ಹಾವು ಕಂಡ್ರೆ ಭಯ ಇಲ್ಲ. ಅಲ್ಲಿ ಏನ್ ಮಾಡ್ತಮ್ಮ? ಅಂದ್ರೆ ಅದು ಹಿಂಗ್ ಅನ್ಕೊಂಡಿರುತ್ತೆ, ಸಡನ್ ಆಗಿ ಬಿದ್ಬಿಡುತ್ತಲ್ಲ, ಅದಕ್ಕೆ ಭಯ. ಹಾವು ಅಷ್ಟೇ. ಹಾವು ಹಿಂಗಿರುತ್ತೆ, ಸಡನ್ ಆಗಿ ಕಚ್ಬಿಡುತ್ತೆ. ಇಲ್ಲ, ಸುಮ್ನೆ ಹಾವು ನಾವ್ ಅದಕ್ಕೆ ತೊಂದ್ರೆ ಕೊಟ್ರಷ್ಟೇ ನಮಗ್ ಕಚ್ಚ. ಅಲ್ಲಿಗೇನು ಹೋಗ್ಬಿಟ್ಟು ಬಾಲ ಗಿಂಟ ಇದ್ದ ಅಲ್ಲಿ ಅದ್ರ ಪಾಡ್ಗೆ ಅದಿರುತ್ತೆ ತಾನೆ. ಅಲ್ಲಿ ಹಂಗೆಲ್ಲ ಏನ್ ಮಾಡೋದಲ್ಲ.
ಅಂದ್ರೆ ಅದು ಮನೇಲಿ ಇವಾಗ ಹಾವನ್ನ ನಾವು ಮನೇಲಿ ಇಟ್ಕೊಂತೀವ ಇಲ್ಲ ಅಲ್ವಾ ಹಲ್ಲಿ ಮನೇಲೆಲ್ಲ ಇರುತ್ತೆ ಯಾಕೆ ಹೋಗ್ಬೇಕದು ಬೇರೆ ಕಡೆ ಇರ್ಬೇಕು ಮನೇಲಿ ಇರ್ಬಾರ್ದು ಹಾ ಅದಕ್ಕೆ ಎಲ್ಲಿರ್ಬೇಕು ಅಲ್ಲಿ ಸ್ಟೋರ್ ರೂಮ್ ಅಲ್ಲಿ ಸ್ಟೋರ್ ರೂಮ್ ಅಲ್ಲಿ ಆಮೇಲೆ ಸ್ಟೋರ್ ರೂಮ್ ಅಂದ್ರೆ ನಾವು ಕಚ್ಚಡ ಎಲ್ಲ ಇಡ್ತೀವಲ್ಲ ಸ್ಟೋರ್ ರೂಮ್ ಅಲ್ಲಿ ಸ್ಟೋರ್ ರೂಮ್ ಅಲ್ಲ ಕಚ್ಚಡ ಎಲ್ಲ ಇಡ್ತೀವಲ್ಲ ಒಂದ್ ರೂಮ್ ಅಲ್ಲಿ ಅಲ್ಲಿ ಬೇಕಾದ್ರೆ ಇರ್ಲಿ ರೂಮ್ ಅಲ್ಲಿ ಕಚಡ ಇಡ್ತೀರಾ ರೂಮ್ ಅಲ್ಲ ನಾವ್ ಇವಾಗ ಬೇಡದೆ ಇರೋ ವಸ್ತು ಅದನ್ನೆಲ್ಲ ಒಂದ್ ರೂಮ್ ಅಲ್ಲಿ ಇಡ್ತೀವಲ್ವಾ ಅಲ್ಲಿ ಬೇಕಾದ್ರೆ ಆರಾಮಾಗಿರ್ಲಿ ಮನುಷ್ಯರೆಲ್ಲ ಇರ್ಬೇಕಾದ್ರೆ ಅಲ್ಲಿ ಊಟ ಏನ್ ಸಿಗುತ್ತೆ ಅದಕ್ಕೆ ಪಾಪ ಅಲ್ಲಿ ಹುಳ ಎಲ್ಲ ಇರುತ್ತಲ್ಲ ಹಾ ಮನೇಲೂ ಇರುತ್ತಲ್ಲ ಇದು ಒಳ್ಳೆ ಕಥೆ ಐತಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟೆ ಮನೇಲಿ ಇರಲ್ವಲ್ಲ ನಾವಿರ್ತೀವಲ್ಲ ಅದೇ ನಾವು ಕಚಡ ಮಾಡ್ತೀವಲ್ಲ ಅದಕ್ಕೆ ಬರುತ್ತೆ ಸರ್ ಚೆನ್ನಾಗಿದಲ್ಲ ಸರ್ ಸ್ಟೋರಿ ಇದು ಸ್ಟೋರ್ ರೂಮ್ ಅಲ್ಲಿ ಇದ್ರೆ ಪರಲ್ವಂತೆ ಹಾ ಬೆಡ್ರೂಮ್ ಅಲ್ಲಿ ಇರಬಾರ್ದಂತ ಅದಕ್ಕೇನ್ ಗೊತ್ತಾಗುತ್ತೆ ಯಾವ ರೂಮ್ ಏನು ಅಂತ ಬೆಡ್ರೂಮ್ ಸ್ಟೋರ್ ರೂಮ್ ಬಾತ್ರೂಮ್ ಓಡಾಡ್ತಿರೋದ್ ಗೊತ್ತಾಗತ್ತಲ್ವಾ ಸ್ಟೋರ್ ರೂಮ್ ಅಲ್ಲಿ ದೆವ್ಗಳ ಓಡಾಡುತ್ತೆ ಅಂದ್ರೆ ಅದು ಯಾವಾಗ್ಲೂ ಇರಲ್ಲ ಅಪರೂಪಕ್ಕೆ ಹೋಗಿ ಬರ್ತಾರಲ್ಲ ಚೆನ್ನಾಗಿದೆ ಲಾಜಿಕ್ ಪಾಯಿಂಟ್ ಟು ಬಿ ನೋಟೆಡ್ ಓಕೆ ವೆರಿ ಗುಡ್ ತಾವು ರಸಗುಲ್ಲ ಮಾಡಿದ್ರೆ ವರ್ಲ್ಡ್ ಫೇಮಸ್ ರಸಗುಲ್ಲ ಮಾಡಿದ್ರೆ ರಸಗಲ್ಲ ಮಾಡ್ಬಿಟ್ಟು ಆಕ್ಚುಲಿ ಅದು ಬೈ ಮಿಸ್ಟೇಕ್ ಆಗಿದ್ದು ಹಾ ರಸಗುಲ್ಲ ಮಾಡ್ತಿದ್ದೆ ಚೆನ್ನಾಗ್ ಬಂದಿತ್ತು ಒಂದ್ಸರಿ ಒಂದ್ ರೌಂಡ್ ಚೆನ್ನಾಗ್ ಬಂತು ಬಟ್ ಅದ್ ಗಟ್ಟಿ ಆಗೋಯ್ತು ಟೇಸ್ಟ್ ಸೇಮ್ ಇತ್ತು ಗಟ್ಟಿ ಆಗೋಯ್ತು ಅದು ಆಮೇಲೆ ಓಕೆ ಅದನ್ನ ಪಕ್ಕಕ್ಕಿಟ್ಟೆ ಇನ್ನೊಂದ್ ರೌಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಹಾಕ್ದೆ ಅದು ಸ್ವಲ್ಪ ಫೋನ್ ಮಾತಾಡ್ಕೊಂಡ್ ಬರೋಷ್ಟರಲ್ಲಿ ಫುಲ್ಲು ಸೀದಾಯ್ತು ರಸಗುಲ್ಲ ಏನ್ ಖುಷಿಯಾಗಿ ಹೇಳ್ತಾಳೆ ಫುಲ್ ಬ್ಲ್ಯಾಕ್ ಆಗೋಗಿತ್ತು ರಸಗುಲ್ಲ ಅಂದ್ರೆ ಇಷ್ಟ ನನಗೆ ಸಖತ್ ಎಷ್ಟಿಷ್ಟ ತುಂಬಾ ಇಷ್ಟ ರಸಗುಲ್ಲ ಜಾಸ್ತಿ ಇಷ್ಟನಾ ನಾನ್ ಜಾಸ್ತಿ ಇಷ್ಟನಾ ಇಬ್ರು ಯಾರು ಜಾಸ್ತಿ ಸೃಜನ್ ರಸಗುಲ್ಲ ತಂದ್ರೆ ಹೆಂಗಿರುತ್ತೆ ಬ್ಯೂಟಿಫುಲ್ ನೋಡಿ ತರ್ಸಿರ್ತಾರೆ ಸಗದಾಗಿರುತ್ತೆ ರಸಗುಲ್ಲ ಜಾಸ್ತಿ ಇಷ್ಟನಾ ನಾನ್ ಇಷ್ಟನಾ ಅಂತ ಕೇಳಿದೆ ನೀನೆ ಅದಕ್ಕೋಸ್ಕರ ನಿಂಗೆ ರಸಗುಲ್ಲ ಕೊಡಿಸ್ತೀನಿ ತಗೋ ಕೊಡ್ರ ಅಂದ್ರೆ 5 ಜನ ಗರ್ಲ್ ಫ್ರೆಂಡ್ಸ್ ಎಂಟಿ ಮಾಡ್ಕೊಂಡಿದ್ರ ತಗೊಳಕೊಂಡ್ರು ಓಕೆ 1-0 ನೆಕ್ಸ್ಟ್ ಕ್ವೆಶ್ಚನ್ ಪ್ರೇಮ್ ನಿನ್ನ ಸಿನಿಮಾದಲ್ಲಿ ಅಭಿನಯಿಸಿರುವಂತ 5 ಹೀರೋಯಿನ್ಗಳ ಹೆಸರು ಪ್ರೀತಿ ಚಂದ್ರಶೇಖರ್ ವರ್ಷಾ ರಮ್ಯಾ ಅಂಡ್ ರಮಣೀತು ಚೌಧರಿ ಅಂಡ್ ಶ್ರೇಯಾ ಶರಣ್ ಕೃತಿ ಕರ್ಬಂದ ಆರ್ಡರ್ ಹಿಡಿದಪ್ಪ ಕಂದ ಸೂಪರ್ ಓಕೆ 2 ಕಮಾನ್ ಪ್ರಶಾಂತ್ ನೆಕ್ಸ್ಟ್ ಕ್ವೆಶ್ಚನ್ 2-0 ಸೇಮ್ ಕ್ವಶನ್ ಇಲ್ಲ 5 ಕಾರ್ಡ್ಗಳ ಹೆಸರು ಹೇಳಿ ಕಾರ್ಡ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮಿಸ್ಸಿಂಗ್ ಕಾರ್ಡ್ ನಾಟ್ ಬ್ಯಾಡ್ ಓಕೆ ಹಾ ಲಾಸ್ಟ್ ಕ್ವೆಶ್ಚನ್ ಸೊ ಇದನ್ನ ಆನ್ಸರ್ ಮಾಡಿದ್ರೆ ಯು ಆರ್ ವಿನ್ನರ್ ಓಕೆ ಅಕಸ್ಮಾತ್ ಊಫಿ ಹೊಡೆದು ಯು ಆನ್ಸರ್ ಟೈಮ್ ಆವಾಗ ನಿಮ್ಗೆ ಏನೋ ಕೊಡ್ತೀನಿ ನಾನು ಓಕೆ 5 ವಾಹನಗಳ ಸೌಂಡ್ ಮಾಡಿ ಯಾವ್ದಿದು ಲಂಬರ್ಗಿನಿ ರೈಲು 10 ಸೆಕೆಂಡ್ ಇರೋದು ಇಲ್ಲ 10 ಸೆಕೆಂಡ್ ಆಗ್ಲಿಲ್ಲ ಆಯ್ತು ಸರಿ ಆಯ್ತು 10 ಸೆಕೆಂಡ್ ಕೊಡ್ತೀನಿ ಹಾಕೋ 10 ಸೆಕೆಂಡ್ ರೆಡಿ 5 ವಾಹನಗಳ ಸೌಂಡ್ ಟ್ರಿನ್ ಯಾವ್ದಪ್ಪ ಕೊಡಿಬೇಕು ಸೈಕಲ್ ಟ್ರಿನ್ ಸೈಕಲ್ ಅದು ಬೆಲ್ಲದು ಬೆಲ್ಲ ಸೈಕಲ್ ಸೌಂಡ್ ವಾಹನಗಳ ಸೌಂಡು ಹಾರ್ನ್ಗಳ ಇಲ್ಲ ಸೈಕಲ್ ಸೌಂಡ್ ಮಾಡಲ್ಲ ಅದಕ್ಕೆ ಬೆಲ್ ಹೇಳಿದ್ರು ಅಲ್ವಾ ಸರ್ ಸೌಂಡ್ ಕೊಡ್ರು ಸೈಕಲ್ ಅಂದ್ರೆ ಆಬ್ವಿಯಸ್ಲಿ ಬೆಲ್ಲ ಸೈಕಲ್ ಸೌಂಡ್ ಕೊಡಂದ್ರೆ ಹೆಂಗ್ ಕೊಡೋದಕ್ಕೆ ಕರೆಕ್ಟ್ ಸೈಕಲ್ ಸೌಂಡ್ ಕೊಡು ಅಂತಾನೆ ನಾನು ಹೇಳಿಲ್ಲ ಡ್ರ್ ಮಾಡ್ಬೋದು ಗುಟ್ಟು 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 ಟೂ ವೀಲರ್ ಒಂದು ಸೈಕಲ್ ಸಾಕು ಅಂದ್ಬಿಟ್ಟು ಟಾಂಗಾ ಗಾಡಿ ಓಕೆ ಓಕೆ ಇದನ್ನ ಹೋಲ್ಡ್ ಮಾಡಿರ್ತೀನಿ ಡಿಪೆಂಡ್ಸ್ ಆನ್ ವಾಟ್ ಪ್ರಶಾಂತ್ ವಿಲ್ ಸೇ ನೀವು ಬೇರೆಯವ್ರಿಗೆ ಫೋನ್ ಮಾಡಿದಾಗ ಕಾಲ್ ಕನೆಕ್ಟ್ ಆಗದಿದ್ದಾಗ ಓಕೆ ನೀವು ಬೇರೆಯವ್ರಿಗೆ ಫೋನ್ ಮಾಡಿದಾಗ ಕಾಲ್ ಕನೆಕ್ಟ್ ಆಗದಿಲ್ಲ ಅಂದ್ರೆ ಕೇಳಿ ಬರುವಂತ 5 ಮಾತುಗಳು ನೀವು ಕರೆ ಮಾಡೋರು ಸ್ವಿಚ್ ಆಫ್ ಮಾಡಿದ್ದಾರೆ ನಾಟ್ ರೀಚಬಲ್ ಆಗಿದ್ದಾರೆ ನಂಬರ್ನ ಇನ್ನೊಂದ್ಸಲಿ ಚೆಕ್ ಮಾಡಿ ರೀಡಯಲ್ ಮಾಡಿ ಬೆಳಗ್ಗೆ ಮಾಡಿ ಏನ್ ಮಾಡಿ ಬೆಳಗ್ಗೆ ಮಾಡಿ ಅಂತ ಎರಡೇ ಬರೋದು ನೀವು ಕರೆ ಮಾಡಿ
ಸರ್ ನೀವೆಲ್ಲ ಕೇಳಿ ನೀವು ಅಲ್ಲ ನೀವು ಕರೆ ಮಾಡಿರುವ ಚಂದಾದಾರು ಈಗ ದಬಾಕೊಂಡಿದ್ದಾರೆ, ಬೆಳಗ್ಗೆ ಮಾಡಿ. ಈಗ ಒಂದ್ ಗೊತ್ತಾಗಿದೆ ಏನಂದ್ರೆ ಪ್ರಶಾಂತ್ ಯಾವ್ದು ರಾತ್ರಿ ಮಾಡ್ತಾರೆ ಫೋನ್. ಬೆಳಿಗ್ಗೆ ಮಾಡಿ ಬೆಳಗ್ಗೆ ಮಾಡಿ. ಅಯ್ಯೋ, 3 ಸಿಕ್ಕಿದ್ ನನಗೆ 2 ಏನ್ ಮಾಡೋದು ನಾಟ್ ಎಕ್ಸೆಸಿಬಲ್ ಹೇಳಲೇ ಇಲ್ಲ ನೀವು. ಹೇಳಿದ್ರು ನಾಟ್ ರೀಚಬಲ್ ರಾಂಗ್ ನಂಬರ್ ಸ್ವಿಚ್ ಆಫ್. 3 ಸರ್. ಇದು Call waiting. ಕರೆನ್ಸಿ ಇರ್ಲಿಲ್ಲ, Call waiting. ಕಾಲ್ ಡೈವರ್ಟ್ ಇಲ್ಲ ಮಾಡಿದ್ದಾರೆ. ಇವತ್ತು ನಮ್ಮ ಟನ್ ಈ ಒಂದು ಪಂದ್ಯದಲ್ಲಿ ಗೆದ್ದಿರೋದು ಶ್ರೀ ಪ್ರೇಮ್. ಸೊ ಪ್ರೇಮ್ ಅವರು ಗೆದ್ದಿದ್ದೀರಾ, ನಿಮ್ಗೆ ಏನೋ ಕೊಡ್ತೀನಿ ಅಂದ್ರೆ ತಗೊಳ್ಳಿ, ಕೊಟ್ಟೆ. ಇದು ಒಂದು ನಾನು ಆನ್ಸರ್ ಮಾಡಿದಿರ ಸುಮ್ಮನೆ ಇದ್ದೀರಾ ಆಗಿರೋದು. ನೋಡಪ್ಪ, ಬೆಸ್ಟ್ ವಿಶಸ್. ದಳಪತಿ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಬೇಕಾ ಗಿಫ್ಟ್? ಸೂಪರ್ ಸೂಪರ್, ಥ್ಯಾಂಕ್ ಯು. ಸೊ ಹರೀಶ್ ಅವರು ನಮ್ಗೇನೋ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ತಯಾರಾಗಿದೆ ಹರೀಶ್? ಎಸ್ ಸರ್, ತಯಾರಾಗಿದೆ, ಸ್ವೀಕರಿಸಿ ಸರ್. ಬನ್ನಿ. ಹರೀಶ್ ಅವರೇ, ಸರ್ ಏನೋ ಜೀವ ತುಂಬಿಸ್ತೀನಿ ಅಂತ ಹೇಳಿದ್ರಿ, ತುಂಬಿಸಿದ್ದೀನಿ ಸರ್. ತೆಗಿಬೋದಾ? ನಿಮ್ಮ ಬಹುಮಾನ ನನಗೆ ಬಹುಮಾನ. ಸ್ವೀಕರಿಸಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಕಮ್ಮಿ ಸಮಯದಲ್ಲಿ ಈ ಒಂದು ಅದ್ಭುತವಾಗಿ ಒಂದು ಜೀವ ಅಲ್ಲ, ಒಂಥರ ನನ್ನ ಜೀವನೇ ತುಂಬಿಸ್ಬಿಟ್ಟಿದ್ದೀರಾ. ಸೂಪರ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಹರೀಶ್? ಸರ್ ಈಗ ನಾನು 15 ವರ್ಷದಿಂದ ಈ ವೃತ್ತಿನ ಮಾಡ್ತಾ ಇದ್ದೀನಿ. ಇದು ನಾನು ಇದಂದ್ರೆ ಬೇಸ್ ಮಣ್ಣಲ್ಲಿ ಮಾಡ್ಬಿಟ್ಟು ಇದನ್ನ ಬೇರೆ ಬೇರೆ ಮೀಡಿಯಾ ಕನ್ವರ್ಟ್ ಮಾಡ್ತೀವಿ. ಫೈಬರ್, ಮೆಟಲ್, ಬ್ರಾನ್ಸ್ ಈ ತರದೆಲ್ಲ ಮೆಟೀರಿಯಲ್ ಕನ್ವರ್ಟ್ ಮಾಡ್ತೀವಿ. ಹೆಚ್ಚಾಗಿ ನಮ್ಮ ಅಂದ್ರೆ ಈ ಕರ್ನಾಟಕದಾದ್ಯಂತನೂ ನನ್ನ ಶಿಲ್ಪಗಳು ರಾಜರಾಜಿಸ್ತವೆ ಸರ್. ಮಲ್ಪೆ ಬೀಚ್ ಅಲ್ಲಿ ಒಂದು ಗಾಂಧೀಜಿ ಸ್ಟ್ಯಾಚು ಇದೆ. ಆಮೇಲೆ ಶಿವರಾಮ್ ಕಾರ್ ಅಂತ ಕೋಟದಲ್ಲಿ ಅವ್ರದ್ದೊಂದು ಸ್ಟ್ಯಾಚು ಇದೆ. ಆಮೇಲೆ ಕಾಗಿನೆಲೆ, ಬಾಡ, ಶಿಶುನಾಳ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣದಲ್ಲಿ ಎಲ್ಲಲ್ಲೂ ಕೂಡ ನಾನು ಮಾಡಿರ್ತಕ್ಕಂಥ ಶಿಲ್ಪ ಮತ್ತು ಉಪಶಿಲ್ಪಗಳು ಇವೆ ಸರ್. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಇದು ಒಂಥರ ಲೈಫ್ ಟೈಮ್ ಟ್ರೆಷರ್ ಅಂತ ಹೇಳ್ಬೋದು. ನನಗೆ ತುಂಬಾ ಅದ್ಭುತವಾಗಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಒಂದು ಅದ್ಭುತವಾದಂತ ಒಂದು ಗಿಫ್ಟಿನೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮನ ಮುಗಿಸೋಣ. ಸೊ ಪ್ರೇಮ್ ಮಜಾ ಟಾಕೀಸ್ ಬಂದಿದ್ದು ದಳಪತಿ ಸಿನಿಮಾಗೆ ತುಂಬಾ ಹೃದಯದ ಒಂದು ಬೆಸ್ಟ್ ವಿಶಸ್ ಹೇಳ್ತೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ನಾನು ಹೇಳಿದಾಗ ಯು ಆರ್ ಅ ಲವ್ಲಿ ಫ್ರೆಂಡ್, ಯು ಆರ್ ಅ ಲವ್ಲಿ ಪರ್ಸನ್. ಅಂಡ್ ಈ ಸಿನಿಮಾ ತಮಗೊಂದು ಲವ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನನ್ನ ತಂದೆಯ ಒಂದು ಸ್ಕಲ್ಪ್ಚರ್ ಅನ್ನ ಮಾಡಿ ನನಗೆ ಗಿಫ್ಟ್ ಕೊಟ್ಟಿರುವಂತಹ ಹರೀಶ್ಗೆ ಧನ್ಯವಾದಗಳು. ಹಾಗೆ ನಮ್ಮ ಪ್ರೀತಿಯ ಸ್ನೇಹಿತರಾದಂತಹ ಪ್ರೇಮ್ ಹಾಗೂ ಪ್ರಶಾಂತ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಗಿಸ್ತಾರಿ ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ದಳಪತಿ ಹಿಟ್ ಮಾಡಿಸುವಂತ ಜವಾಬ್ದಾರಿ ನಿಮ್ಮದಾಗಿದೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ನೀವೇನಾದ್ರೂ ಮಜಾ ಟಾಕೀಸ್ನ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ನ ಯಾವಾಗ ಬೇಕಂದ್ರೂ ನೋಡ್ತಾ ಇರಿ. ಗಿಡ ನಡಿ, ನೀರನ್ನ ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಲವ್ ಯು ಆಲ್.